ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ಪಾರ್ವತಿ. ನಾನಿವತ್ತು ರಾಗಿ ಹಿಟ್ಟಿನಿಂದ ಮೃದುವಾಗಿ ಇಡ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಮಗೊಂಥರ ತಿಂಡಿ, ಶುಗರು ಬಿ ಪಿ ಇರೋರ್ಗೊಂಥರ ತಿಂಡಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ನೀವು ಈಗಲೇ ನೋಡ್ಬೋದು ರಾಗಿ ಹಿಟ್ಟಿನಿಂದ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಈ ರಾಗಿ ಇಡ್ಲಿನ ಉಪಯೋಗಿಸ್ಬೋದು. ಈ ಇಡ್ಲಿ ಜೊತೆಗೆ ಸೂಪರಾಗಿರೋ ಒಂದು ಚಟ್ನಿ ರೆಸಿಪಿನ ತಿಳಿಸ್ತೀನಿ. ಈ ಇಡ್ಲಿನ ಮಾಡೋದಕ್ಕೆ 1 ಗ್ಲಾಸ್ ಉದ್ದಿನ ಬೇಳೆ, 2 ಚಮಚ ಕಡಲೆಬೇಳೆ, ಅರ್ಧ ಚಮಚ ಮೆಂತ್ಯನ 7-8 ಬಾರಿ ವಾಶ್ ಮಾಡಿ ಚೆನ್ನಾಗಿ ಒಂದು 5 ಅವರು ನೆನೆಸೋಕ್ಕೆ ಬಿಟ್ಟಿದ್ದೀನಿ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಇಡ್ಲಿ ರವೆನ ತಗೊಂಡಿದ್ದೀನಿ. ಅದನ್ನು 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಆಗೋದೇನು ಬೇಡ. ನೀವು ಮಿಸ್ ಮಾಡ್ಕೊಳ್ದೇ ಈ ರಾಗಿ ಇಡ್ಲಿ ಮಾಡೋದನ್ನ ಒಂದು ಸಾರಿ ಮನೇಲಿ ಮಾಡಿ. ಹಾಗೆ ಒಂದು ಮಿಕ್ಸಿ ಜಾರ್ಗೆ 1.5 ಲೋಟದಷ್ಟು ರಾಗಿ ಹಿಟ್ಟನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಿಕ್ಸಿ ಜಾರ್ಗೆ 1.5 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಂದರೆ ದೋಸೆ ಹಿಟ್ಟಿನ ಹದದಲ್ಲಿ ನಾನು ಇಲ್ಲಿ ನೀರನ್ನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ನೋಡಿ ಇಷ್ಟು ಸಣ್ಣಗೆ ರುಬ್ಬಿದ್ರೆ ಸಾಕು. ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಹುರಿದಿಟ್ಟಂಥ ರವೆನೂ ಕೂಡ ಇದರಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಡೋಣ. ನೀವು ನೋಡ್ಬೋದು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ರಾಗಿ ಹಿಟ್ಟು ಮತ್ತು ರವೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಿಕ್ನೆಸ್ ಆಗೇ ಇರಲಿ. ಆಮೇಲೆ ಬೇಕಾದರೆ ನಾವು ಎಷ್ಟು ನೀರು ಬೇಕೋ ಅಷ್ಟನ್ನು ಇದರಲ್ಲಿ ಸೇರಿಸ್ಕೋಬೋದು. ಮತ್ತು ಉದ್ದಿನ ಬೇಳೆ ಕೂಡ ಇಲ್ಲಿ ನಾವು ಸ್ವಲ್ಪ ನೀರು ಹಾಕಿ ಸಣ್ಣಗೆ ರುಬ್ಕೊಳ್ಳೋಣ. ಇದನ್ನು ಕೂಡ ಈ ಬೌಲಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಅದಕ್ಕೆ ನಾವು ರೆಡಿ ಮಾಡ್ಕೊಳ್ಬೇಕು. ಈಗ ಮಿಕ್ಸಿ ಜಾರನ್ನ ತೊಳೆದು ಸ್ವಲ್ಪ ನೀರಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡೋಣ. ರಾತ್ರಿ ಪೂರ್ತಿ ಇದನ್ನು ಮುಚ್ಚಿಟ್ಬಿಡೋಣ. ಹಾಗೆ ಬೆಳಗ್ಗೆ ತೆಗೆದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ. ಈ ರೀತಿ ಇದ್ದರೆ ಇಡ್ಲಿ ಕೂಡ ಸಾಫ್ಟಾಗಿ ಹೂ ಥರ ಬರುತ್ತೆ. ನಾವಿಲ್ಲಿ ಕೆಂಪು ರಾಗಿನ ಬಳಸಿರೋದ್ರಿಂದ ಒಳ್ಳೆ ಅಕ್ಕಿ ಇಡ್ಲಿ ಥರನೇ ಇದು ಕಾಣ್ತಾ ಇದೆ. ರಾಗಿ ಇಡ್ಲಿ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಇದು ಬಂದಿದೆ. ಈಗ ನಾವು ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಕಾಯಕ್ಕಿಟ್ಟು ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಸವರಿ ಈಗ ಇಡ್ಲಿ ಬ್ಯಾಟರ್ನ ಬಟ್ಲಿಗೆ ಹಾಕೊಂಡು ಇಡ್ಲಿ ಪಾತ್ರೆಯಲ್ಲಿಟ್ಟು ಕ್ಲೋಸ್ ಮಾಡೋಣ. 6-7 ನಿಮಿಷ ಬೇಯಿಸಿದ್ರೆ ಸಾಕು, ಸೂಪರಾಗಿರೋ ಇಡ್ಲಿ ರೆಡಿ ಆಗುತ್ತೆ. ಈ ಇಡ್ಲಿನ ತಿನ್ನೋದಕ್ಕೆ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. 1 ಬೌಲ್ ಆಗುವಷ್ಟು ಕಾಯಿನ ಸ್ಲೈಸ್ ಮಾಡಿ ಮಿಕ್ಸಿ ಬಟ್ಲಿನಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 4 ಹಸಿರು ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು, ಒಂದು 4 ಎಸಳು ಬೆಳ್ಳುಳ್ಳಿ, ಕಡಲೆಕಾಯಿ ಬೀಜ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಸಾಲ್ಟು ಎಲ್ಲ ಸೇರಿಸಿ ಎಷ್ಟು ಬೇಕಷ್ಟು ನೀರನ್ನ ಹಾಕಿ ಇಡ್ಲಿಗಾಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ನೀರು ಥರನೇ ರುಬ್ಕೊಂಡ್ರೆ ಇಡ್ಲಿಗೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಿಕ್ಕದಾಗಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಹಿಂಗನ್ನು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಈ ಒಗ್ಗರಣೆನ ಚಟ್ನಿಲಿ ಹಾಕಿ ಒಂದು ಮಿಕ್ಸ್ನ ಕೊಡಿ, ತುಂಬ ಚೆನ್ನಾಗಿದೆ. ಇಡ್ಲಿ ರೆಡಿ ಆಯಿತು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಹೂವು ಥರ ಇಡ್ಲಿ ಬಂದಿದೆ.
ನೀವು ಒಂದು ಸಾರಿ ಟ್ರೈ ಮಾಡಿ. ಈಗ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಅಂದರೆ ತುಂಬ ರುಚಿಯಾಗೂ ಕೂಡ ಇದೆ ಇದು. ದೊಡ್ಡವರಿಂದ ಮಕ್ಕಳವ್ರಿಗೂ ಎಲ್ಲರೂ ಉಪಯೋಗಿಸ್ಬೋದು. ಶುಗರ್ ಇರೋರಿಗಂತೂ ಶುಗರೆಲ್ಲ ಕಂಟ್ರೋಲ್ ಆಗುತ್ತೆ ಇಡ್ಲಿ ತಿಂದರೆ. ತುಂಬ ಚೆನ್ನಾಗಿದೆ, ರುಚಿಯಾಗಿದೆ. ಈ ರೀತಿ ಚಟ್ನಿ ಮಾಡಿಕೊಂಡು ಒಂದು ಸಾರಿ ಟ್ರೈ ಮಾಡಿ.